ಅದನ್ನ ಒಂದು 15 ದಿನ ಕೆಳಗಡೆ ಅದನ್ನ ಇದು ಸರಿ ಇಲ್ಲ ನೀವು ರೀತಿ ಮಾಡೋದು ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ ತಿಳಿಸಿದೆ. ಇದು ಒಂದು. ಅದಲ್ಲದೆ ಪ್ರತಿ ವರ್ಷ 11,000 ಕೋಟಿಗಿಂತ ಹೆಚ್ಚು SCPTSP ಫಂಡ್ ಕೊಡಬೇಕು. ಅಂದ್ರೆ SC ಮತ್ತೆ ST ಸಮುದಾಯಗಳ ಕಾಲೋನಿಗಳು ಇರ್ಬೋದು, ರಸ್ತೆಗಳು ಇರ್ಬೋದು, ಚರಂಡಿಗಳು ಇರ್ಬೋದು, ಅಥವಾ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು. ಈ ರೀತಿ ಅನುಕೂಲ ಆಗಲಿ ಅಂತ SCPTSP ಫಂಡ್ ಆ ಒಂದು ರಿಸರ್ವ್ ಫಂಡ್ ಇದೆ. ಅದನ್ನು ಕೂಡ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಅದಲ್ಲದೆ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹುಬ್ಬಳ್ಳಿ ಒಂದು ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ 10,000 ಕೋಟಿನ ಅಲ್ಪಸಂಖ್ಯಾತ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಇಷ್ಟು ವರ್ಷ ಕೊಟ್ಟಂತ ಬಂದಿರುವಂತ SCPTSP SC ಮತ್ತೆ ST ಸಮುದಾಯ ಕೊಡ್ಕೊಂತ ಬಂದಂತ ಅನುದಾನ ಇವ್ರು ಕೊಡಲ್ಲ. ಅದೇ ಆದ್ರೆ 10,000 ಕೋಟಿನ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ. ಇದು ಅನ್ಯಾಯ ಅಲ್ವಾ? ಇದು ಹಿಂದುಳಿದ ವರ್ಗಕ್ಕೂ ಕೊಡಲ್ಲ ಇವರು. ಏನ ಅನೇಕ ಅಭಿವೃದ್ಧಿ ನಿಗಮಗಳಿದಾವು, ಅದರಲ್ಲೂ ಕೂಡ ಅನ್ಯಾಯ ಆಗಿದೆ ಹಿಂದುಳಿದ ವರ್ಗಕ್ಕೆ. ಸೊ ಇದನ್ನೆಲ್ಲದನ್ನು ಕ್ಲಬ್ ಮಾಡಿ ಒಂದು 17 ಸೆಕೆಂಡ್ ವಿಡಿಯೋ ಮಾಡಿ ಅನಿಮೇಷನ್ ಮಾಡಿ ಹಾಕಿದ್ವಿ. ಸೊ ಆ ಒಂದು ವಿಡಿಯೋ ಸಂಬಂಧಪಟ್ಟಾಗಿ ಒಂದು ಕೇಸ್ ದಾಖಲಾಗಿತ್ತು. ಅದರ ಸಂಬಂಧಪಟ್ಟಂಗೆ ವಿಚಾರಣೆಗಾಗಿ ಅಂದ್ರೆ ಅದ್ರ ಬಗ್ಗೆ ವಿವರಣೆ ಕೇಳೋದಕ್ಕೆ ಇವತ್ತು DCP ಅವರು ಮತ್ತೆ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಕರೆದಿದ್ರು. ಸರ್, ಇದೇ ವಿಚಾರವಾಗಿ ನಿಮ್ಮ ರಾಷ್ಟ್ರ ಅಧ್ಯಕ್ಷರ ಮೇಲೆ ಮತ್ತು ರಾಜ್ಯಾಧ್ಯಕ್ಷರ ಮೇಲೆ ಕೂಡ ನೋಟಿಸ್ ಕೂಡ ಸರಿ ಮಾಡಿದ್ದಾರೆ. ಅದೇ ವಿಷಯ. ಆ ಒಂದು ವಿಡಿಯೋ ಏನಿದೆ ಅನ್ನೋದು ಅದ್ರ ಬಗ್ಗೆ ಯಾವ ಆಧಾರದ ಮೇಲೆ ಅದನ್ನು ವಿಡಿಯೋ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳೋದಕ್ಕೆ ಕರೆದಿದ್ರು. ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಅರೆಸ್ಟ್ ಆಗಿಲ್ಲ, ಅರೆಸ್ಟ್ ಏನು ಮಾಡಿಲ್ಲ. ವಿಚಾರಣೆ ಕರೆದಿದ್ರು, ಬಂದೆ ಯಾವ ರೀತಿ ಮಾಡಿದ್ರೆ, ಹೇಗೆ ಮಾಡಿದ್ರೆ ಪ್ರಶ್ನೆ, ಯಾವ ಆಧಾರದ ಮೇಲೆ ಮಾಡಿದ್ರೆ, ಯಾವ ವಾಟ್ ಗ್ರೌಂಡ್ಸ್ ಯು ಕ್ರಿಯೇಟೆಡ್ ದಿಸ್ ಅನಿಮೇಷನ್ ವಿಡಿಯೋ ಅಂತ ಕೇಳಿದ್ರೆ ಅದು ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ನಾನಾಗೆ ಬಂದರು. ಏನಿಲ್ಲ, ಯಾವುದೋ ಎಲ್ಲ ಮಿಸ್ಇನ್ಫಾರ್ಮೇಶನ್ ಆಗಿದೆ, ಏನೋ ಕರೆದಿಲ್ಲ. ನಾನು ಬರಕ್ಕೆ ಹೇಳಿದ್ರು, ನೋಟಿಸ್ ಕೊಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದಿದ್ದೀನಿ. ಮತ್ತೆ ನಾಳೆನೂ ಕೂಡ ಕರೆದಿದ್ದಾರೆ, ಬರ್ತೀನಿ. ಸಾಕು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾಳೆನೂ ಕರೆದಿದ್ದಾರೆ. ಅದೇ ಯಾವ ರೀತಿ ಕೇಳಿದ್ರು ಅವ್ರು, ಯಾವ ಆಧಾರದ ಮೇಲೆ ವಿಡಿಯೋ ಮಾಡಿದಾರ ಏನು ಅಂತ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಮೀಸಲಾತಿಗೆ ಕೊಡಬಾರ್ದು ಅನ್ನೋ ಹಂಗೆಲ್ಲ ಅನಿಮೇಷನ್ ಮಾಡಿದ್ರೆ ಏನು ಉದ್ದೇಶ ಇದೆ ನಿಮ್ದು? ಸರ್, ನಾವ್ ಹೇಳ್ತಾ ಇದೀವಲ್ಲ, ಈಗ ಅಂಬೇಡ್ಕರ್ ಆಗಲ್ಲ. ಹೋಮು ಆಮೇಲೆ ಏನ್ ತುಷ್ಟೀಕರಣ ರಾಜಕಾರಣ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ, ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನ ಜನರಿಗೆ ತಿಳಿಸಬೇಕಾಗಿರೋದು ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ, ಒಂದು ಪಕ್ಷವಾಗಿ ನನ್ನ ಕರ್ತವ್ಯ ಅಲ್ವಾ ಇದು? ಆ ಕರ್ತವ್ಯ ನಿಭಾಯಿಸಿದೀನಿ. ನೀವು ಮಾಡ್ತಾ ಇರೋದು ಸರಿ ಇಲ್ಲ, ತಪ್ಪಿದೆ, ಈ ರೀತಿ ಮಾಡಬೇಡಿ ಅನ್ನೋದು. ಈ ರೀತಿ ಆಯ್ತು ಅಂದ್ರೆ ನಾಳೆ ಸಮುದಾಯ ಏನಾಗುತ್ತೆ ಅದನ್ನ ಒಂದು ಅನಿಮೇಷನ್ ಅಲ್ಲಿ ತಿಳಿಸಿರಿ. ಹೌದು, ಇದೇ ಹೇಳ್ತಾ ಇದೀವಲ್ಲ, SC ST ಸಮುದಾಯಕ್ಕೋಸ್ಕರ, ಶೋಷಿತ ಸಮುದಾಯಕ್ಕೋಸ್ಕರ ಮೀಸಲಿಟ್ಟಂತ ಫಂಡ್ ಅನ್ನು ಇವರು ರಿಲೀಸ್ ಮಾಡಲ್ಲ. ಕಳೆದ 2 ವರ್ಷದಿಂದ ರಿಲೀಸ್ ಮಾಡಲ್ಲ. ಅದು ಸತ್ಯ ತಾನೇ. ಅದು ಇವಾಗ ನ್ಯೂಸ್ ಪೇಪರ್ ಬಂದಿದೆ, ಮೀಡಿಯಾದಲ್ಲೂ ಬಂದಿದೆ. ಆದ್ರೆ ಅದೇ ಸಿದ್ದರಾಮಯ್ಯ ಸಾಹೇಬರು ಹುಬ್ಬಳ್ಳಿಯಲ್ಲಿ 10,000 ಕೋಟಿ ಅಲ್ಪಸಂಖ್ಯಾತರಿಗೆ ಮೀಸಲಾಗಿರ್ತೀನಿ, 10,000 ಕೋಟಿ ನೀಡ್ತೀನಿ ಅಂತ ಹೇಳ್ತಾರಲ್ಲ. SC ST ಅವ್ರಿಗೆ ಆಲ್ರೆಡಿ ರಿಸರ್ವ್ ಫಂಡ್ ಕೊಡಕ್ಕೆ ದುಡ್ಡಿಲ್ಲ. ಆದ್ರೆ ಇದ್ರ ಕೊಡೋದು ಇದು ತುಷ್ಟೀಕರಣ ರಾಜಕಾರಣ. ನಿಮ್ಗೆ ಅನ್ಸಲ್ವಾ? ಇದ್ರ ವಿರುದ್ಧ ಒಂದು ನಾವು ಅನಿಮೇಷನ್ ಮಾಡಿದ್ರೆ, ಇದ್ರ ವಿರುದ್ಧ ಒಂದು ವಿಡಿಯೋ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿದ್ದು. ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಜಾತಿ ವಿರುದ್ಧ ಮಾಡಿರೋದಂತಲ್ಲ ಇದು. ನಾವು ಏನು ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ, ಈ ಕಾಂಗ್ರೆಸ್ ಮಾತ್ರ ತುಷ್ಟೀಕರಣ ರಾಜಕಾರಣ ಸರಿ ಇಲ್ಲ. ನಾವು ಮುಸ್ಲಿಮರ ವಿರುದ್ಧನೂ ಅಲ್ಲ, ನಾವು ಯಾವುದೇ ಒಂದು ಸಮುದಾಯದ ವಿರುದ್ಧ ಅಲ್ಲ. ಅನಿಮೇಷನ್ ಉದ್ದೇಶ ಏನ್ ಸರ್? ಹೇಳ್ಬೋದು, ಏನ್ ಉದ್ದೇಶ ಏನ್ ಮಾಡಿದ್ರು ಸರ್? ನೀವು ಅದು ಸಿಂಪಲ್ ಆಗಿ ನೋಡಿ, ಒಂದು ಬಾಸ್ಕೆಟ್ ಇದೆ, ಅಲ್ಲಿ ಒಂದು ಬಾಸ್ಕೆಟ್ ನೆಸ್ಟ್